ನಮಸ್ಕಾರ ಬಂಧುಗಳೇ. ಇಂದಿನ ಸರ್ಕಾರ ಹಾಗೂ ಇಂದಿನ ರಾಜಕಾರಣಿಗಳು ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿ ಕೊಲೆ ಮಾಡುವ ಪ್ರಯತ್ನ ಮಾಡುತ್ತಿದ್ದಾರೆ. ಏಕೆಂದರೆ ನಾನು ಒಂದು ಸಣ್ಣ ಉದಾಹರಣೆ ಕೊಡಲು ಇಷ್ಟಪಡುತ್ತೇನೆ. ಬಂಧುಗಳೇ, ಸುಮಾರು 6 ರಿಂದ 7 ವರ್ಷಗಳು ಕಳೆದರೂ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಸದೆ, ಇವಾಗ ತಾನೇ ಗ್ರಾಮ ಪಂಚಾಯತ್ ಚುನಾವಣೆಗಳು ಕೂಡ ಮುಗಿದಿವೆ. ಆದರೆ ಸರ್ಕಾರ ಮಾತ್ರ ಚುನಾವಣೆಯನ್ನು ಮಾಡಲು ಮೀನಾಮೇಷ ಮಾಡುತ್ತಿದೆ. ಏಕೆ ಇವರು ಚುನಾವಣೆ ನಡೆಸುತ್ತಿಲ್ಲ? ಸರ್ಕಾರ ಮತ್ತು ಈಗಿನ ಮಂತ್ರಿಗಳು ಆಗಲಿ ಶಾಸಕರಾಗಲಿ ತೆಳಮಟ್ಟದ ಜನರಿಗೆ, ಏನು ಜನರಿರ್ತಾರೆ ಅವರಿಗೆ ಅಧಿಕಾರದಿಂದ ದೂರಿಡುವ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡುತ್ತಿದ್ದಾರೆ. ಹಾಗಾಗಿ ತಾಲೂಕು ಪಂಚಾಯತು, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆಯನ್ನು ನಿಲ್ಲಬೇಕೆನ್ನಂಥ ಅಭ್ಯರ್ಥಿಗಳಿದ್ದಾರೆ. ತಾವುಗಳು ವಿಚಾರ ಮಾಡಬೇಕು. ಈ ವಿಚಾರವನ್ನು ಗಂಭೀರವಾಗಿ ಏಕೆ ಸರ್ಕಾರ ಚುನಾವಣೆ ಮಾಡುತ್ತಿಲ್ಲ? ಚುನಾವಣೆ ಮಾಡಿದರೆ ಅವರಿಗೆ ಆಗುವ ನಷ್ಟವೇನು? ಚುನಾವಣೆ ಮಾಡದಿದ್ದರೆ ಆಗುವ ಲಾಭಗಳೇನು? ಇದನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಏನಪ್ಪ ಅಂದರೆ ಜನರಿಗೆ ಅಧಿಕಾರವನ್ನು ಸಿಗಬಾರ್ದು, ಹಳ್ಳಿಗಳ ಅಭಿವೃದ್ಧಿ ಆಗಬಾರ್ದು ಎಂದು ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡುವ ಪ್ರಯತ್ನ ಮಾಡುತ್ತಿದ್ದಾರೆ. ಬಂಧುಗಳೇ, ಇನ್ನೊಂದು ಕಡೆ ಹೇಳ್ತಾರೆ ಸರ್ಕಾರ, ಫಾರ್ ಎಕ್ಸಾಂಪಲ್ ನರೇಗಾವನ್ನು ಮಟೀರಿಯಲ್ ಒಂದು ವರ್ಷದ ನರೇಗಾದ ಮಟೀರಿಯಲ್ ಏನೋ ಕಾಮಗಾರಿಗಳೇನಪ್ಪ 1 ವರ್ಷದಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಂತೂ ಆದೇಶವನ್ನು ಹೊರಡಿಸ್ತಾರೆ. ಆದರೆ ಆ ಕಾಮಗಾರಿಗಳನ್ನು 1 ವರ್ಷದಲ್ಲಿ ಮುಗಿಸುವುದಕ್ಕೆ ಇವರು ಆ್ಯಕ್ಷನ್ ಪ್ಲಾನೇ ಅಪ್ರೂವಲ್ ಮಾಡಿಕೊಡೋದಿಲ್ಲ. ಮಾಡಿದರೂ ಆ ಕಾಮಗಾರಿಗಳನ್ನು ಪ್ರಾರಂಭ ಮಾಡಲು ಇವರು ಏನಪ್ಪ ಅಂದ್ರೆ ಆನ್ಗೋಯಿಂಗನ್ನು ಕ್ಲಿಯರ್ ಮಾಡಲ್ಲ. ಹಾಗಾದರೆ ಇವರು ಒಂದು ಕೈಯಿಂದ ಕೊಟ್ಟು ಒಂದು ಕೈಯಿಂದ ಕಸಿದುಕೊಳ್ಳುವ ಕೆಲಸವನ್ನು ಮಾಡುತ್ತಿದ್ದಾರೆ. ಹೇಳುವುದು ಅವರೇ 1 ವರ್ಷದಲ್ಲಿ ಮುಗಿಸಿ ಅಂತ, ಆದರೆ ಕಾಮಗಾರಿ ಮಾಡೋದಕ್ಕೆ ಅನುಮತಿ ನೀಡೋದಿಲ್ಲ. ಇವರ ಉದ್ದೇಶ ಆದರೆ ಏನು? ಇನ್ನೊಂದು ಕಡೆ ಈ ಪಂಚಾಯತ್ ಸದಸ್ಯರ ಅವಧಿ ಮುಗಿದರೂ ಕೂಡ 15ನೇ ಹಣಕಾಸಿನ ಅನುದಾನವನ್ನು ಇನ್ನೂವರೆಗೂ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ಇವರು ಎಚ್ಚೆತ್ತುಕೊಳ್ಳಬೇಕು, ಜನರು ಎಚ್ಚೆತ್ತುಕೊಂಡು ಬರುವ ಮುಂದಿನ ದಿನಗಳಲ್ಲಿ ಇಂತಹ ಸರ್ಕಾರಗಳಿಗೆ ತಕ್ಕ ಪಾಠ ಕಲಿಸಬೇಕೆಂದು ನಾನು ಜನರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಜೈ ಹಿಂದ್.